ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು ಇದೇ ರೋಡಲ್ಲಿ. ನೀವು ಮುಂದೆ ನೋಡಿದ್ರೆ ಇಬ್ಬರು ಸ್ಪಾಟ್ನಲ್ಲಿ ಡೆತ್ ಆಗಿತ್ತು. ಆದರೆ ಆ ರೋಡು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆ ರೋಡಿಗೆ ಇವಾಗ ಆಪೋಸಿಟ್ ಆಗಲಿ ಈ ಕಡೆ ಇವಾಗ ಎರಡು ಗಾಡಿ ಈ ಕಡೆ ಆಪೋಸಿಟ್ ಆಗಿ ಬಂದರೆ ಜನ ಓಡಾಡೋರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಇವರು ಫುಟ್ಪಾತ್ ಮಾಡ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇವಾಗ ಫುಟ್ಪಾತಲ್ಲಿ ಓಡಾಡೋರು ಈ ಕಡೆ ಸೈಡಲ್ಲಿ ಓಡಾಡ್ಕೊತಾರೆ, ರೋಡಿಗೆ ಬರೋಲ್ಲ. ರೋಡಿಗೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅಪಘಾತಗಳು ಕಮ್ಮಿ ಆಗುತ್ತೆ. ಆದ್ದರಿಂದ ಇವರು ಇವಾಗ ನಗರಸಭೆ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ನಾನು ಅಲ್ಲಿಂದ ನಂದಿ ಮೋರಿಯಿಂದ ನೋಡ್ಕೊಂಡ್ಬಂದೆ, ತುಂಬ ನೀಟಾಗಿ ಮಾಡ್ತಿದ್ದಾರೆ. ಇವರು ಈ ಥರ ಮಾಡೋದ್ರಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಆಪೋಸಿಟ್ ಗಾಡಿ ಇವಾಗ ಎರಡು ಗಾಡಿ ಪಾಸ್ ಆಗಬೇಕಂದ್ರೆ ಆ ಕಡೆದು ಈ ಕಡೆದು ಇವಾಗ ಆರಾಮಾಗಿ ನಡ್ಕೊಂಡು ಹೋಗೋರು ಒಂದು ಸೈಡಲ್ಲಿ ಹೋಗ್ತಾರೆ. ಮೊನ್ನೆ ಏನು ಅವ್ರಿಗೆ ತೊಂದರೆ ಆಗಿದ್ದು ಅಂದರೆ ಪಾದಚಾರಿಗಳನ್ನ ತಪ್ಪಿಸೋಕೆ ಹೋಗಿ ಅವರು ಅವತ್ತು ಆಕ್ಸಿಡೆಂಟ್ ಆಗಿದ್ದು. ಆದ್ದರಿಂದ ಇವರು ಮಾಡ್ತಾ ಇರೋದು ನಂಗೆ ತುಂಬ ಒಳ್ಳೇದು ಅನಿಸ್ತು. ಇದು JCB 3 JCB ಇದೆ. ಇವಾಗ ಅಲ್ಲಿಂದ ಫುಲ್ಲು ನಮ್ಮ ನಾಸಿಕ್ನಲ್ಲಿ ಟ್ರಾಫಿಕ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಎಲ್ಲರಿಗೂ ಮಾಡ್ತಾರೆ ಅಂತ. ಬಟ್ ಏನು ಅಂದರೆ ಇವ್ರ ಹತ್ರ ನಾನು ಏನು ಕೇಳ್ಕೊಳ್ಳೋದು ಅಂದರೆ ರೋಡ್ನ ಸ್ವಲ್ಪ ಹಾಳು ಮಾಡಿಬಿಡಿ, ಸ್ವಲ್ಪ ನೋಡಿಕೊಂಡು ನೀಟಾಗಿ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ದೇವು ಅಂತ. ಇವಾಗ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದೇನು ಯಾವ ಕಡೆಯಿಂದ ಆಗಿರೋದು? ನಗರಸಭೆಯಿಂದನಾ? ಆ ಕಡೆಯಿಂದ. ತುಂಬ ಒಳ್ಳೆ ಕೆಲಸ ಆಗಿದೆ. ಯಾಕೆಂದರೆ ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಿದೆ. ಆಕ್ಸಿಡೆಂಟ್ ಆಗೋದ್ರಿಂದ ಇವಾಗ ನಮಗೆ ಕ್ಲೀನ್ ಆಗೋದಕ್ಕೆ ಎಕ್ಸ್ಪೆಂಡ್ ಆಗುತ್ತೆ ದಾರಿ. ಹೌದು. ಅಕಸ್ಮಾತ್ ಇವಾಗ ಡಬಲ್ ಗಾಡಿ ಆ ಕಡೆನೂ ಈ ಕಡೆಯಿಂದ ಓಡಾಡಿದ್ರೆ ನಾವು ಮಾಡ್ತಿರೋದು ಗಾಡಿ ಬಂದ್ಬಿಟ್ಟು ರೋಡ್ ಮೇಲೆ ಹೋಗ್ಬೇಕು, ಮನುಷ್ಯ ಬಂದ್ಬಿಟ್ಟು ಫುಟ್ಪಾತ್ ಮೇಲೆ ಹೋಗ್ಬೇಕು. ಅವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಇದು ಜನ ಓಡಾಡ್ಬೇಕಂತ ನಾವು ಮಾಡಿಸ್ತೇವೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಇವಾಗ ಇದು ನಗರಸಭೆಯಿಂದ ಆಗಿರೋದು? ಹೌದು. ಎಷ್ಟು JCB ಇದೆ ಬಂದಿದೆ ಇವತ್ತು? 3 JCB. ಎಲ್ಲರಿಗೂ ಮಾಡ್ತಿದ್ದೀರಾ ಇದು ರೋಡ್? ಇಲ್ಲ, ಹೋಗ್ತಾ ಹೋಗ್ತಾ ನಮ್ಮ ಬಾಸ್ ಬಂದು ಹೇಳ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತು ಎಷ್ಟು ದೂರ ಹೋಗ್ಬೇಕು. ಸರಿ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಎರಡು. ಒಂದು ರೋಡ್ ಅಧ್ವಾನ ಮಾಡಬೇಡಿ, ಇನ್ನೊಂದು ಗಿಡ ಬುಡು ಸಮೇತ ಕಿತ್ತಾಕಬೇಡಿ ಅಂತ. ಅದಕ್ಕೆ ಅವರು ಇಲ್ಲ ಆ ಥರದ್ದೇನು ಮಾಡಲ್ಲ. ನಾವೇನು ಅಂದರೆ ರೋಡ್ನ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಮಾಡಿಬಿಟ್ಟು ಓಡಾಡೋವ್ರಿಗೆ, ಬೆಳಗ್ಗೆ ವಾಕ್ ಮಾಡೋವ್ರಿಗೆ ಏನು ವಾಕ್ ಮಾಡ್ತಾರೋ ಅವ್ರಿಗೆ ಒಂದು ಸೈಡಲ್ಲಿ ನಡ್ಕೊಂಡು ಹೋಗಲಿ ಅಂದ್ಬಿಟ್ಟು ವಾಕ್ ಮಾಡೋರು ಅಂತಲ್ಲ, ಪಾದಚಾರಿಗಳು ಯಾರಾದರೂ ನಡ್ಕೊಂಡು ಹೋಗೋರಿಗೆ ಒಂದು ಅನುಕೂಲವಾಗಿರಲಿ ಅಂತ. ನೋಡಿ, ಈ ಕಾರ್ ಬರ್ತಾ ಇದೆಯಲ್ಲ, ಮೊದಲು ಈ ಕಡೆಯಿಂದ ಹೋದರೆ ಅದು ಕಾರು ಅಷ್ಟು ಕಾಣಿಸ್ತಾ ಇರಲಿಲ್ಲ, ಅದು ನೀಟಾಗಿ ಇವಾಗ ಅಲ್ಲವರೆಗೂ ಒಂದೇ ನೀಟಾಗಿ ಕಾಣಿಸುತ್ತೆ, ಅದು ಮಾಡಿಕೊಟ್ಟಿದ್ದಾರೆ. ಇನ್ನೊಂದೇನು ಅಂದರೆ ಬನ್ನಿ ಇವಾಗ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಇವಾಗ ನೋಡಿ, ಅಷ್ಟು ಇವಾಗ ಈ ಮೊದಲಿತ್ತು ನೋಡಿದರೆ ನೀವು ನಿಮಗೆ ಗೊತ್ತಾಗೋದು ಎಷ್ಟು ಗಿಡ ಬೆಳ್ಕೊಂಡಿದ್ವು ಅಂತ. ಇವಾಗ ನೋಡಿ, ಇವೆಲ್ಲ ಕಿತ್ತಾಕ್ಬಿಟ್ಟು ನಡ್ಕೊಂಡು ಓಡೋರ್ಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಡ್ಕೊಂಡು ಓಡೋರು ಮಾತ್ರ ರೋಡ್ಗೆ ಬಂದು ಓಡಾಡಬೇಡಿ, ದಯಮಾಡಿ ಸೈಡಿಂದ ಓಡಾಡಿ ಅಂತ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಅಷ್ಟೇ.